ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಜಾಬ್ ಸರ್ಚ್ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಮಿನಿಸ್ಟರ್ ಆಫ್ ರೈಲ್ವೆದಲ್ಲಿ ಏನು ಬಹುತೇಕ ಹುದ್ದೆಗಳ ಅರ್ಜಿಗಳನ್ನ ಕರೆದಿದ್ದಾರೆ. ಈ ಒಂದು ಅರ್ಜಿಗಳನ್ನ ಕರೆದಿದ್ದಾರಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಾಗುತ್ತೆ, ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ವೇತನ, ಮತ್ತೆ ಯಾವ ರೀತಿ ಒಂದು ಎಕ್ಸಾಮ್ ಅನ್ನ ಪ್ಯಾಟರ್ನ್ ಇರ್ತಕ್ಕಂಥದ್ದು, ಮತ್ತೆ ಇದಕ್ಕಿರ್ತಕ್ಕಂಥ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಏನು, ಇದ್ರ ಕುಲಂಕುಷವಾಗಿ ನಾವಿಲ್ಲಿ ಕನ್ನಡದಲ್ಲೇ ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ಬಹು ಮುಖ್ಯವಾಗಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂದ್ರೆ, ಹೀಗೆ ಬಹುತೇಕ ಹುದ್ದೆಗಳು ಕರ್ನಾಟಕದಲ್ಲಿರ್ತಕ್ಕಂಥದ್ದೇನು ಒಳ ಮೀಸಲಾತಿಗಳಿಂದ ಏನು ಹುದ್ದೆಗಳೇನು ಬಹುತೇಕ ಏನು ಸ್ಟಾಪ್ ಮಾಡಿದ್ರು, ಆ ಎಲ್ಲಾ ಹುದ್ದೆಗಳು ಆಲ್ಮೋಸ್ಟ್ ಈಗ ಕರಿತಾ ಇದ್ದಾರೆ ಮತ್ತು ಕರೆದಿದ್ದಾರೆ ಕೆಲವೊಂದು ಹುದ್ದೆಗಳನ್ನ. ಹಾಗಾದ್ರೆ ನೀವು ಆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಸ್ಟಡಿ ಮಾಡ್ತಾ ಇದ್ರಿ ಅಂತ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಯಾಕಪ್ಪ ಅಂತಂದ್ರೆ ನೀವು ಆಲ್ರೆಡಿ ಒಂದು ಬೇಸಲ್ಲಿ ನೀವು ಸ್ಟಡಿ ಮಾಡೋದ್ರಿಂದ ಈ ಹುದ್ದೆಗೆ ಕೂಡ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಡಿಫ್ರೆನ್ಸ್ ಇರೋದಿಲ್ಲ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಸೊ ಇದರಲ್ಲೂ ಕೂಡ ನೀವು ಕ್ವಾಲಿಫೈ ಆಗಿದ್ರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಇದರಲ್ಲಿ ಕೂಡ ನಿಮಗೆ ಒಳ್ಳೆ ಸ್ಯಾಲರಿ ಸಿಗ್ತಕ್ಕಂಥ ಉದ್ಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿ ನಾವೀಗ ನೋಟಿಫಿಕೇಶನ್ ಬಗ್ಗೆ ಫುಲ್ ಮಾಹಿತಿ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ಈ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಏನು ಈ ಒಂದು ನೋಟಿಫಿಕೇಶನ್ ಯಾವಾಗ ಆಗಿದೆಯಪ್ಪ ಅಂತಂದ್ರೆ 4/10/2025 ನೋಟಿಫಿಕೇಶನ್ ಆಗಿದೆ. ಅದೇ ರೀತಿ 28/10/2025 ಇದು ಆನ್ಲೈನ್ ಅಪ್ಲಿಕೇಶನ್ ಆಡಿ ಪ್ರಾರಂಭವಾಗಿದ್ದು, ಅಪ್ಲಿಕೇಶನ್ ಅನ್ನ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಅಪ್ಲಿಕೇಶನ್ ಕೊನೆಯ ದಿನಾಂಕ ಇಲ್ಲಿ ತಾವುಗಳು ನೋಡಿ 27/11/2025 ಇದು ಅಪ್ಲಿಕೇಶನ್ ಕೊನೆಯ ದಿನಾಂಕವಾಗಲಿದೆ. ಅದೇ ರೀತಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಿ ಇದೆ, ಆ ಡಿ ಅಂದ್ರೆ ಪೇಮೆಂಟ್ ಏನೋ ಇರ್ತದೆ ಡಿಡಿದು, ಅದನ್ನೇ ನೀವು ಸಲ್ಲಿಸಕ್ಕೆ ಕೊನೆಯ ದಿನಾಂಕ 29/11/2025 ಇಷ್ಟು ಒಳಗಡೆ ಓವರಾಲ್ ಆಗಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 30/11/2025 9/12/2025 ಅಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಇಲ್ಲಿ ಕಾಲಾವಕಾಶ ಇರ್ತಕ್ಕಂಥದ್ದು 30/11/2020 9/12/2025 ನಿಮ್ಗೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ಕಾಲಾವಕಾಶವಿದೆ. ಅದೇ ರೀತಿ 10/12/2025 14/12/2025 ಒಳಗಡೆ ನೀವು ಹಾಕಿರ್ತಕ್ಕಂಥ ಏನು ಅಪ್ಲಿಕೇಶನ್ ಇದೆ ಅದು ಕರೆಕ್ಟ್ ಅಂದ್ರೆ ರಿಜೆಕ್ಟ್ ಆಗಿದೆಯಾ ಅಥವಾ ನೀವು ಹಾಕಿರೋ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಏನು RRB ಒಂದು ಪ್ರೋಟೋದಲ್ಲಿ ಅಪ್ಲಿಕೇಶನ್ ಪ್ರೋಟೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಫುಲ್ ಮಾಹಿತಿ ದೊರೆಯಲಿದೆ. ಹಾಗಾದರೆ ಯಾವ್ಯಾವ ಹುದ್ದೆಗಳ ಅರ್ಜಿಗಳನ್ನ ಕರೆದಿದ್ದಾರೆ, ಆ ಹುದ್ದೆಗಳ ಸಂಖ್ಯೆ ಎಷ್ಟು, ಅದರ ಬಗ್ಗೆ ಕುಲಂಕುಷವಾಗಿ ಇಲ್ಲಿ ನಾವು ಮಾಹಿತಿ ನೋಡಿದ್ರೆ ತಾವು ಗಮನಿಸಬಹುದು. ಕಮರ್ಷಿಯಲ್ ಕ್ಲರ್ಕ್ ಏನಿರ್ತಕ್ಕಂಥದ್ದು, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇರ್ತಕ್ಕಂಥವ್ರಿಗೆ ಏನಿದ್ದಾರೆ ಲೆವೆಲ್ 3 ಇರ್ತಕ್ಕಂಥದ್ದನ್ನು ಹುದ್ದೆಗಳು ಇರ್ತಕ್ಕಂಥದ್ದು. ಇದು ಅವ್ರಿಗೆ ಇರ್ತಕ್ಕಂಥ ವೇತನ ಎಷ್ಟಪ್ಪ ಅಂದ್ರೆ 21,700 ರೂಪಾಯಿ ಬೇಸಿಕ್ ಸ್ಯಾಲರಿ ಆಗಿದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಯಾವುದಪ್ಪ ಅಂದ್ರೆ B2 ಇರ್ತಕ್ಕಂಥದ್ದು. ವಯೋಮಿತಿ ಇಲ್ಲಿ 18ರಿಂದ 30 ವರ್ಷ ಇರ್ತಕ್ಕಂಥದ್ದು. ಒಟ್ಟಾರೆ ಹುದ್ದೆಗಳಲ್ಲಿ 2,424 ಹುದ್ದೆಗಳ ಅರ್ಜಿಗಳನ್ನು ಕರೆದಿದ್ದಾರೆ. ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರು ಇಲ್ಲಿ ಲೆವೆಲ್ 2 ಇರ್ತಕ್ಕಂಥದ್ದು. ಅವರಿಗೆ ಇರ್ತಕ್ಕಂಥ ಮೂಲ ವೇತನ ಎಷ್ಟು 19,900 ಇದ್ದಾರೆ. ಮೆಡಿಕಲ್ ಅಲ್ಲಿ ಅವರು ಕೂಡ C2 ಅಲ್ಲಿ ಇರ್ತಾರೆ. ವಯೋಮಿತಿ ಅವರಿಗೆ 18ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ನೋಡಾದ್ರೆ ನಾವಿಲ್ಲಿ 394 ಹುದ್ದೆಗಳು ಇರ್ತಕ್ಕಂಥದ್ದು. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇವರು ಲೆವೆಲ್ 2 ಇರ್ತಕ್ಕಂಥದ್ದೇನೋ ಪೋಸ್ಟ್ ಇರ್ತಕ್ಕಂಥದ್ದು. ಇವರಿಗೆ ಇರ್ತಕ್ಕಂಥ ಮೂಲ ವೇತನ ಎಷ್ಟು 19,900 ಇದ್ದಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಇದು C2 ಆಗಿರಲಿದೆ ಅವರಿಗೆ. ಮತ್ತು ವಯೋಮಿತಿ ನೋಡೋದಾದ್ರೆ ನಾವಿಲ್ಲಿ 18ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಟ್ಟು ಹುದ್ದೆಗಳು ನೋಡಾದ್ರೆ 163 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಟ್ರೈನ್ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇವರು ಕೂಡ ಇಲ್ಲಿ ಲೆವೆಲ್ 2 ಅಲ್ಲಿ ಇರ್ತಾರೆ. ಇವರಿಗೆ ಇರ್ತಕ್ಕಂಥ ಮೂಲ ವೇತನ ಕೂಡ 19,900 ರೂಪಾಯಿ ಇದ್ದಾರೆ. ಇವರು ಮೆಡಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ A3 ಅಲ್ಲಿ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಹೊಂದಿರ್ತಾರೆ. ಇವರಿಗೂ ಕೂಡ ವಯೋಮಿತಿಯಲ್ಲಿ ನಾವು 18ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿದ್ರೆ 77 ಹುದ್ದೆಗೆ ಇರ್ತಕ್ಕಂಥದ್ದು. ಹಾಗಾದ್ರೆ ಭಾರತಾದ್ಯಂತ ಕರೆದಿರ್ತಕ್ಕಂಥ ಒಟ್ಟಾರೆ ಹುದ್ದೆಗಳು ಎಷ್ಟು ಅಂತ ನೋಡಿದ್ರೆ 3,058 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಪೋಸ್ಟ್ ವೈಸ್ ಇರ್ತಕ್ಕಂಥದ್ದು ಏನು ಕ್ವಾಲಿಫಿಕೇಶನ್ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡ್ತಾ ಗಮನಿಸಬಹುದು. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗೆ ಇಲ್ಲಿ ಲೆವೆಲ್ 3 ಬಗ್ಗೆ ನಾನು ನಿಮಗೆ ವೇತನ ಬಗ್ಗೆ ಹೇಳಿದೆ. CB2 ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಈ CB2 ಅನ್ನೋದು ಏನಿದೆ ಇದ್ರ ಬಗ್ಗೆ ನಾನು ನಿಮಗೆ ಕುಲಂಕುಷವಾಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಮಾಹಿತಿ ಕೊಡುತ್ತೇನೆ. ಅಂದ್ರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾದ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಾಗತ್ತಪ್ಪ ಅಂದ್ರೆ
12th ಅನ್ನ ಪಾಸ್ ಆಗಿರ್ಬೇಕಾದ್ರೆ ಅಂದ್ರೆ ಅಂಡರ್ ಗ್ರಾಜುಯೇಟ್ ಅಂದ್ರೆ 12th ಅನ್ನ ಪಾಸ್ ಆಗಿರ್ಬೇಕಾಗತ್ತೆ. ಅವರು 12th ಅಲ್ಲಿ ಅವರು ಮಿನಿಮಮ್ ಅವರು 50 ಮಾರ್ಕ್ಸ್ ಅನ್ನ ಅಂದ್ರೆ 50% ಒಂದಿಗೆ ಪಾಸ್ ಆಗಿರ್ಬೇಕಾಗತ್ತೆ. ಯಾವ್ದಲ್ಲಿ 12th ಅಲ್ಲಿ ನೀವು ಮಿನಿಮಮ್ 50% ಒಂದಿಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ SC/ST ಅಭ್ಯರ್ಥಿಗಳಾಗಿರಬಹುದು, ಓಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಕ್ಕಂಥವ್ರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇದು ಯಾವುದೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಅಂದ್ರೆ ನೀವು 50% ಕೆಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ನೀವು PUC ಯಲ್ಲಿ 50% ಕೆಳಗಡೆ ತಗೊಂಡಿದ್ರು ಕೂಡ ಅಂತ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಿ. ಅದೇ ರೀತಿ ತಾವು ಇನ್ನೊಂದು ರೀತಿ ಅಕೌಂಟ್ ಬಗ್ಗೆ ನೋಡಿದ್ರೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏನಿದೆ ಕಮ್ ಟೈಪಿಸ್ಟ್ ಇದೆ, ಈ ಹುದ್ದೆಗಳ ಬಗ್ಗೆ ನಿಮ್ಗೆ ಇಲ್ಲಿ ಮಾಹಿತಿ ನಾನು ನಿಮ್ಗೆ ಆಡಿ ಕೊಟ್ಟಿದ್ದೇನೆ ಇದ್ರ ಬಗ್ಗೆ ನಿಮ್ಗೆ. ಅದೇ ರೀತಿ ಇವ್ರಿಗೆ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಇವರು ಕೂಡ ಇಲ್ಲಿ 12th ಅನ್ನ ಪಾಸ್ ಆಗಿರ್ಬೇಕಾಗತ್ತೆ. ಮಿನಿಮಮ್ ಇರ್ತಕ್ಕಂಥ 50% ಒಂದಿಗೆ ಇವರು ಪಾಸ್ ಆಗಿರ್ಬೇಕಾಗತ್ತೆ. ಅದೇ ರೀತಿ SC/ST ಅಭ್ಯರ್ಥಿಗಳಾಗಿರ್ಬೋದು ಮತ್ತೆ ಡಿಸೇಬಿಲಿಟಿ ಇರ್ತಕ್ಕಂಥವ್ರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು 50% ಇರ್ತಕ್ಕಿಂತ ಕಮ್ಮಿ ಇದ್ದರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇದರಲ್ಲಿ ಬಹು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹಿಂದಿ ನೋಡಿ ಪರ್ಫಾರ್ಮೆನ್ಸ್ ಇನ್ ಟೈಪಿಂಗ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥದ್ದು ಇಂಗ್ಲಿಷ್ ಮತ್ತು ಹಿಂದಿ ಕಂಪ್ಯೂಟರ್ ಅದರಲ್ಲಿ ಸ್ಕಿಲ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಮತ್ತು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇದ್ರ ಬಗ್ಗೆ ನಿಮಗೆ 2 ಮತ್ತೆ ಇದರ ಬಗ್ಗೆ ನಿಮಗೆ ಮಾಹಿತಿ ಆಡಿ ಕೊಟ್ಟಿದ್ದೇನೆ. ಅದೇ ರೀತಿ ಇವರು ಇಲ್ಲೇನಪ್ಪಾ ಅಂದ್ರೆ ಇವರು ಕೂಡ ಇಲ್ಲಿ 12th ಅಲ್ಲಿ ಇದರಲ್ಲಿ ಕೂಡ 50% ಅನ್ನು ಹೊಂದಿರಬೇಕಾಗುತ್ತೆ. ನೋಡಿ ಎಲ್ಲದರಲ್ಲಿ ಕೂಡ ಆಲ್ಮೋಸ್ಟ್ 50% ಅಂದ್ರೆ ಜನರಲ್ ಕ್ಯಾಟಗರಿ ಆಗಿರ್ತಕ್ಕಂಥವ್ರು ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು 50% ಒಂದಿಗೆ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. SC/ST ಆಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥವ್ರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನು ಹೊಂದಿರತಕ್ಕಂಥ ಅಂದ್ರೆ ಈ ಒಂದು ಅಪ್ಲಿಕೇಶನ್ಗೆ ಅಂದ್ರೆ ಈ ಒಂದು ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ SC/ST ಆಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅವರು 50%ಗಿಂತ ಕಮ್ಮಿ ಇರ್ತಕ್ಕಂಥ ಏನು ಪರ್ಸೆಂಟೇಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ಕೂಡ ನೀವು ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಮಾಡ್ತಕ್ಕಂಥ ಸ್ಕಿಲ್ ಅನ್ನು ಹೊಂದಿರತಕ್ಕಂಥವ್ರು. ಓಕೆ, ಅದೇ ರೀತಿ ತಾವು ಇಲ್ಲಿ ನೋಡಬಹುದು ಟ್ರೇನ್ ಕ್ಲರ್ಕ್ ಇರ್ತಕ್ಕಂಥದ್ದು ಹುದ್ದೆಗೆ ಸಂಬಂಧವರು ಇದು ಲೆವೆಲ್ 2 ಇರ್ತಕ್ಕಂಥದ್ದು. ವೇತನ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಆಲ್ರೆಡಿ. ಇವರು ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಇದೇ ರೀತಿ ಇವರು ಕೂಡ ಇಲ್ಲಿ PUC ಅಲ್ಲಿ ಸೆಕೆಂಡ್ PUC ಆಗಿರ್ಬೇಕಾಗತ್ತೆ. ಇದರಲ್ಲಿ ಕೂಡ 50% ಒಂದಿಗೆ ಪಾಸ್ ಆಗಿರ್ಬೇಕು ಅಂದ್ರೆ 50% ಒಂದಿಗೆ ಅವರು ತೇರ್ಗಡೆ ಹೊಂದಿರಬೇಕು. ಇದರಲ್ಲಿ ಕೂಡ SC/ST ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಇಲ್ಲಿ 50% ಕಮ್ಮಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಮೆಡಿಕಲ್ ಫಿಟ್ನೆಸ್ ಬಗ್ಗೆ. ಅಂದ್ರೆ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರಿ ಆ ಹುದ್ದೆಗೆ ಅನುಗುಣವಾಗಿ ಇಲ್ಲಿ ಡಿಫ್ರೆಂಟ್ ಮೆಡಿಕಲ್ ಒಂದು ಕ್ಯಾಟಗರಿ ಇರ್ತಕ್ಕಂಥದ್ದು A3 ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಏನು ವಿಸಿಬಿಲಿಟಿ ಇರ್ತಕ್ಕಂಥದ್ದು 6/9 ಆಗಿರ್ತಕ್ಕಂಥದ್ದು. ಓಕೆ, ಇದು ವಿತೌಟ್ ಗ್ಲಾಸ್ ಅಲ್ಲಿ ನಿಮಗೆ 6/9 ಇರ್ತಕ್ಕಂಥದ್ದು. ಅದೇ ರೀತಿ ನೇರ್ ವರ್ಷನ್ ಇರ್ತಕ್ಕಂಥದ್ದು 0.6 to 0.6 ವಿತೌಟ್ ಗ್ಲಾಸಸ್ ಅಲ್ಲಿ ನಿಮಗೆ ಈ ಒಂದು ನಂಬರ್ ಅನ್ನ ಕಾಣ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕಲರಿಂಗ್ ಅಲ್ಲಿ ನೀವು ಇದರಲ್ಲಿ ಪಾಸ್ ಆಗ್ಬೇಕಾಗತ್ತೆ A3 ಇರ್ತಕ್ಕಂಥವ್ರು. ಅದೇ ರೀತಿ B2 ಅಲ್ಲಿ ಇರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಇವರಿಗೂ ಕೂಡ ಇಲ್ಲಿ ಏನು ಡಿಸ್ಟೆನ್ಸ್ ವಿಷನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ 6/9 6/12 ಅನ್ನ ಹೊಂದಿರಬೇಕಾಗತ್ತೆ. ಅದೇ ರೀತಿ ಇವರು ಇಲ್ಲಿ ಏನು ವಿತೌಟ್ ಗ್ಲಾಸಸ್ ಇರ್ತಕ್ಕಂಥದ್ದು ಏನಪ್ಪ ಕಲರಿಂಗ್ ಅಲ್ಲಿ ಇವರು 0.6 to 0.6 ಅನ್ನ ಇದು ವಿತೌಟ್ ಗ್ಲಾಸಸ್ ಅಲ್ಲಿ ನೀವು ಗುರುತಿಸಬೇಕಾಗತ್ತೆ. ಅದೇ ರೀತಿ C2 ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಏನೋ ರೆಸ್ಪೆಕ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಅಲ್ಲಿ ಇವರು 6/12 ಇರಬೇಕಾಗುತ್ತೆ. ಗಮನಿಸಿ ನೋಡಿ 6/12 ವಿತೌಟ್ ಗ್ಲಾಸ್ ಅಲ್ಲಿ ನೀವು ಹೊಂದಿರಬೇಕಾಗತ್ತೆ. ಅದೇ ರೀತಿ 0.6 ಇದೆ ವಿತೌಟ್ ಗ್ಲಾಸ್ ಕಲರಿಂಗ್ ಆಗಿರ್ಬೋದು ಮತ್ತೆ ರೀಡಿಂಗ್ ಇರ್ತಕ್ಕಂಥದ್ದು. ಈ ತರದ ಒಂದು ನೀವು ಅಂದ್ರೆ ಇದರಲ್ಲಿ ಕೂಡ ನೀವು ಪಾಸ್ ಆಗ್ಬೇಕಾಗತ್ತೆ. ಅಂದ್ರೆ ಈ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಏನೇ ನಿಮಗೆ ಮೊದಲೇ ಸ್ಟಾರ್ಟಿಂಗ್ ಏನು ಹೇಳಿದೆ ಈ ಒಂದು A3 B2 ಮತ್ತು C2 ಈ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಈ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋಣ ಬನ್ನಿ. ಅಂದ್ರೆ ಏಜ್ ಲಿಮಿಟ್ ಯಾವಾಗಪ್ಪ ಅಂದ್ರೆ ತಾವು ಇಲ್ಲಿ ಗಮನಿಸಬಹುದು. ನಿಮಗೆ ಮೊದಲೇನು ಹೇಳಿದೆ 18ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. 18ರಿಂದ 30 ವರ್ಷ ಒಳಗಡೆ ಅಂದ್ರೆ ಎಲ್ಲಾ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು 18ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. SC/ST ಕ್ಯಾಂಡಿಡೇಟ್ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ರೆ ಅವರಿಗೆ ಇಲ್ಲಿ 5 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆವಿದ್ದು OBC ಮತ್ತು ನಾನ್ ಕ್ರಿಮಿಲೇಯರ್ ಇರ್ತಕ್ಕಂಥ ಏನು ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ 3 ವರ್ಷ. ಅಂದ್ರೆ SC/ST ಅಭ್ಯರ್ಥಿಯಾಗಿದ್ರೆ 35 ವರ್ಷ ಒಳಗಡೆ ಇದ್ದರೂ ಅರ್ಜಿ ಸಲ್ಲಿಸಬಹುದಾಗಿದೆ. OBC ಇದ್ದ ಏನು ಅಭ್ಯರ್ಥಿಗಳು 33 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ.
ನಾವಿಲ್ಲಿ ಅಪ್ಲಿಕೇಶನ್ ಫೀ ಅಂದ್ರೆ ಎಕ್ಸಾಮಿನೇಷನ್ ಫೀ ಬಗ್ಗೆ ನಾವು ಮಾಹಿತಿ ನೋಡೋಣ. ಅಂದ್ರೆ ಡಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ನೋಡಿ ಇಲ್ಲಿ ಎಲ್ಲಾ ರೀತಿಯ ಕ್ಯಾಂಡಿಡೇಟ್ ಇದ್ದಾರೆ. ಅಂದ್ರೆ ಅದು ಇಲ್ಲಿ ಫಸ್ಟ್ ಸ್ಟೇಜ್ 1 ನೋಡಿ ಇಲ್ಲಿ 500 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ನೋಡಿ ಎಲ್ಲಾ ರೀತಿಯ ಎಲ್ಲಾ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಅಂದ್ರೆ ಅದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು, ಒಬಿಸಿ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದ್ದಾರೆ. ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಏನು ಫಸ್ಟ್ ಸ್ಟೇಜ್ ಎಕ್ಸಾಮ್ ಅಂದ್ರೆ ಫಸ್ಟ್ ಸ್ಟೇಜ್ ಏನು CBT ಎಕ್ಸಾಮ್ ಬರೀತೀರಿ, ಆ ಎಕ್ಸಾಮ್ ಬರ್ದಾಗೆ ನಿಮ್ಗೆ ಇಲ್ಲಿ 400 ರೂಪಾಯಿ ಅಮೌಂಟ್ ಅನ್ನ ರೀಫಂಡ್ ಆಗಲಿದೆ. ನೋಡಿ ಅರ್ಜಿ ಶುಲ್ಕ ಎಷ್ಟಿರ್ತಕ್ಕಂಥದ್ದು 500 ರೂಪಾಯಿ ಅರ್ಜಿ ಶುಲ್ಕವಿದ್ದಾರೆ. ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ ಅನ್ನ ಬರೆದ್ರೆ ಅದರಲ್ಲಿ ನಿಮಗೆ 400 ರೂಪಾಯಿ ನಿಮಗೆ ರೀಫಂಡ್ ಆಗಲಿದೆ ಅಮೌಂಟು. ಅದೇ ರೀತಿ SC ST ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು PWD ಫಿಮೇಲ್ ಮತ್ತು ಜನರಲ್ ಇರ್ತಕ್ಕಂಥದ್ದೇನು ಟ್ರಾನ್ಸ್ಜೆಂಡರ್ ಇರ್ತಕ್ಕಂಥ ಹುದ್ದೆಗಳು, ಈ ತರದ ಏನು ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗಿರ್ತಕ್ಕಂಥ ಒಂದು DD ಎಷ್ಟಪ್ಪ ಅಂದ್ರೆ ಅವರಿಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫೀ ಎಷ್ಟು 250 ರೂಪಾಯಿ ಇದೆ. ಅವರು ಇಲ್ಲಿ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ ಬರೆದ ತಕ್ಷಣ ಅವರಿಗೆ 250 ರೂಪಾಯಿಗೆ 250 ರೂಪಾಯಿ ರೀಫಂಡ್ ಆಗಲಿದೆ. ಗಮನಿಸಬೇಕಾಗಿರ್ತಕ್ಕಂಥದ್ದು 250 ರೂಪಾಯಿ DD ಇದ್ದರೆ ನೀವು ಫಸ್ಟ್ CBT ಎಕ್ಸಾಮ್ ಬರೆದ ತಕ್ಷಣ ನಿಮಗೆ 250 ರೂಪಾಯಿ ನಿಮಗೆ ಇಲ್ಲಿ ರೀಫಂಡ್ ಆಗಲಿದೆ. ಅದೇ ರೀತಿ ಏನು ಅಪ್ಲಿಕೇಶನ್ ಫೀ ಏನಿದೆ, ಈ ಅಪ್ಲಿಕೇಶನ್ ಫೀನ ಹೇಗೆ ಪೇ ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅಂದ್ರೆ ತಾವು ಗಮನಿಸಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ಫೋನ್ ಪೇ, ಗೂಗಲ್ ಪೇ ಮುಖಾಂತರನು ಈ ಏನು ಅರ್ಜಿ ಶುಲ್ಕ ನೀವು ಪಾವತಿ ಮಾಡಬಹುದಾಗಿದೆ. ನೋಡಿ ಮುಖ್ಯವಾಗಿ ನಾವು ಇಲ್ಲಿ ಘಟ್ಟಕ್ಕೆ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಯಾವ ರೀತಿ ಒಂದು ಎಕ್ಸಾಮ್ ಅನ್ನು ಇರ್ತದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಿರ್ತದೆ ಅಂದ್ರೆ ತಾವು ಇಲ್ಲಿ ಗಮನಿಸಬಹುದು. ಈ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಟೆಸ್ಟ್ ಇರ್ತಕ್ಕಂಥದ್ದು. ನೋಡಿ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ CBT ಎಕ್ಸಾಮ್ ನೀಡಲಾಗುವುದು. ಇದಕ್ಕೆ ಇರ್ತಕ್ಕಂಥ ಕಾಲಾವಧಿ ಎಷ್ಟು ಇರ್ತಕ್ಕಂಥದ್ದು 90 ಮಿನಿಟ್ಸ್ ಇರ್ತದೆ. ಜನರಲ್ ಅವರೇಜ್ 40 ಕ್ವಶನ್ಸ್ ನೀಡಲಾಗಿದ್ರೆ ಮ್ಯಾಥಮೆಟಿಕ್ಸ್ 30 ಕ್ವಶನ್ ನೀಡಲಾಗುವುದು. ಜನರಲ್ ಮತ್ತು ಇಂಟೆಲಿಜೆಂಟ್ ಅಂಡ್ ರೀಸನಿಂಗ್ ಇರ್ತಕ್ಕಂಥದ್ದು 30 ಕ್ವಶನ್ ನೀಡಲಾಗುವುದು. ಅದೇ ರೀತಿ ಟೋಟಲ್ ಇರ್ತಕ್ಕಂಥ ಕ್ವಶನ್ ಎಷ್ಟು 100 ಕ್ವಶನ್ಗೆ 90 ಮಿನಿಟ್ಸ್ ಕಾಲಾವಧಿ ಇದ್ದರೆ ಜನರಲ್ 40 ಮತ್ತು ಮ್ಯಾಥಮೆಟಿಕ್ಸ್ 30, ರೀಸನಿಂಗ್, ಕೋಡಿಂಗ್ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು 30 ಕ್ವಶನ್ಸ್ ಇರ್ತಕ್ಕಂಥದ್ದು. ಓವರ್ ಆಲ್ ಆಗಿ ಇದು ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಅಂದ್ರೆ ಇದು CBT ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅಂದ್ರೆ ಈ ತರದ ಒಂದು ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಇಲ್ಲಿ ಕ್ವಶನ್ ನೀಡಲಾಗುವುದು. ಇದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಿಮ್ಗೆ CBT 2 ಗೆ ಇಲ್ಲಿ ಅರ್ಹರ್ ಆಗಿರ್ತೀರಿ. ಫಸ್ಟ್ CBT 2 ಅಲ್ಲಿ ಏನಪ್ಪಾ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಎಕ್ಸಾಮ್ ಡ್ಯೂರೇಷನ್ ಅವರಿಗೆ ಇರ್ತಕ್ಕಂಥದ್ದು ಯಾವುದು CBT 2 ಬಗ್ಗೆ. ಓಕೆ, ಇಲ್ಲಿ ಗಮನಿಸ್ತಾ ಇದ್ರಿ ತಾವುಗಳು ನೋಡಬಹುದು. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ CBT ಸೆಕೆಂಡ್ ಇರ್ತಕ್ಕಂಥದ್ದು. ಇದಕ್ಕೆ ಇರ್ತಕ್ಕಂಥ ಕಾಲಾವಧಿ ಎಷ್ಟಪ್ಪ ಅಂದ್ರೆ 90 ನಿಮಿಷ ಇದ್ದರೆ ಜನರಲ್ ಅವರೇಜ್ ಇರ್ತಕ್ಕಂಥದ್ದು 50 ಮಾರ್ಕ್ಸ್ ಇರ್ತಕ್ಕಂಥದ್ದು. ಮ್ಯಾಥಮೆಟಿಕ್ಸ್ 30 ಆಗಿರಲಿದೆ. ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರ್ತಕ್ಕಂಥದ್ದು 35 ಮಾರ್ಕ್ಸ್. ಒಟ್ಟಾರೆ ಇರ್ತಕ್ಕಂಥ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಇರ್ತಕ್ಕಂಥದ್ದು 120 ಕ್ವಶನ್ಗೆ 90 ಮಿನಿಟ್ಸ್ ಇದ್ದರೆ ಜನರಲ್ಗೆ 50, ಜನರಲ್ ಅವರೇಜ್ಗೆ 50, ಮ್ಯಾಥಮೆಟಿಕ್ಸ್ 35, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ 35 ಮಾರ್ಕ್ಸ್ ನೀಡಲಾಗುವುದು. ಅದೇ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸರ್ ಹೇಗೆ ಮಾಡ್ತಾರಪ್ಪ ಅಂದ್ರೆ ತಾವು ಇಲ್ಲಿ ಗಮನಿಸಬಹುದು. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇರ್ತಕ್ಕಂಥದ್ದು, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇರ್ತಕ್ಕಂಥದ್ದು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇರ್ತಕ್ಕಂಥದ್ದು, ಟ್ರೇನ್ ಕ್ಲರ್ಕ್ ಅಂತದ್ದು. ಈ ಎಲ್ಲಾ ಏನು ಕ್ಯಾಟಗರಿಗೆ ನಿಮಗೆ ಇಲ್ಲಿ ಕಾಮನ್ ಇರ್ತಕ್ಕಂಥದ್ದು. ನೋಡಿ ಕಾಮನ್ ಆಲ್ ಪೋಸ್ಟ್ಗೆ ಇರ್ತಕ್ಕಂಥ ಏನು ಪೋಸ್ಟ್ ಇದಾವೆ ಈ ಎಲ್ಲಾ ಹುದ್ದೆಗಳಿಗೆ ಪೋಸ್ಟ್ ಹೊತ್ತಕ್ಕಂಥ ಎಲ್ಲಾ ಪೋಸ್ಟ್ ಹುದ್ದೆಗಳಿಗೆ ಇಲ್ಲಿ ಕಾಮನ್ ಇರ್ತಕ್ಕಂಥ ಒಂದು CBT 1 CBT 2 ಇರಲಿದೆ. ಅದೇ ರೀತಿ ಇಲ್ಲಿ ಅಕೌಂಟ್ ಕ್ಲರ್ಕ್ ಕಮ್ ಏನ್ ಟೈಪಿಸ್ಟ್ ಮತ್ತು ಜೂನಿಯರ್ ಕ್ಲರ್ಕ್ ಕಮ್ ಏನ್ ಟೈಪಿಸ್ಟ್ ಇದ್ದಾರೆ ಇವರಿಗೆ ಮಾತ್ರ ಇಲ್ಲಿ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಟೆಸ್ಟ್ ಜೊತೆಗೆ ಸ್ಕಿಲ್ ಟೆಸ್ಟ್ ಕೂಡ ಇರಲಿದೆ. 2 ಹುದ್ದೆಗೆ ಮಾತ್ರ. ಓಕೆ, ನೋಡಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ಬೇರೆ ಬೇರೆ ಏನು ಬೋರ್ಡ್ಗಳಿಂದ ಅಂದ್ರೆ RRB ಬೋರ್ಡ್ ಅನ್ನೋದೇನಿದೆ ಬೇರೆ ಬೇರೆ ಯೂನಿಟ್ಗಳಲ್ಲಿ ಅಂದ್ರೆ ಇಲ್ಲಿ ತಾವು ಗಮನಿಸಬಹುದು. RRB ಅಹಮದಾಬಾದ್ ಇರ್ತಕ್ಕಂಥವ್ರಿಗೆ ಅಹಮದಾಬಾದ್ಗೆ ಇಷ್ಟು ವೇಕೆನ್ಸಿಗಳು ಇರ್ತಕ್ಕಂಥದ್ದು, RRB MSB ಇರ್ತಕ್ಕಂಥವ್ರು, RRB ಬೆಂಗಳೂರು ಅಂದ್ರೆ ಕರ್ನಾಟಕಕ್ಕೆ ಇರ್ತಕ್ಕಂಥ ಮೀಸಲು ಹುದ್ದೆಗಳು. ಹಾಗಾದ್ರೆ ನೋಡಿ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಕಮರ್ಷಿಯಲ್ ಕಮ್ ಇನ್ ಟಿಕೆಟ್ ಕ್ಲರ್ಕ್ಗೆ 19 ಹುದ್ದೆಗಳಿದ್ದಾರೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಇನ್ ಟೈಪಿಸ್ಟ್ಗೆ ಇಲ್ಲಿ ಎಷ್ಟು 0 ಹುದ್ದೆಗಳಿದ್ದಾವೆ. ಮತ್ತು ಇಲ್ಲಿ ಟ್ರೇನ್ ಕ್ಲರ್ಕ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೂಡ ಇಲ್ಲಿನೂ 0 ಹುದ್ದೆಗಳಿದ್ದಾವೆ. ಹಾಗಾದ್ರೆ ಕರ್ನಾಟಕಕ್ಕೆ ಅಂದ್ರೆ ಬೆಂಗಳೂರಿಗೆ ಇರ್ತಕ್ಕಂಥ ಮೀಸಲು ಇರ್ತಕ್ಕಂಥ ಹುದ್ದೆಗಳು ಎಷ್ಟು 27 ಹುದ್ದೆಗಳು. ಅದೇ ರೀತಿ ಅಜ್ಮೀರ್ಗೆ ಇರ್ತಕ್ಕಂಥದ್ದು 67 ಹುದ್ದೆಗಳು. ಮತ್ತೆ ಇಲ್ಲಿ RRB ಅಹಮದಾಬಾದ್ಗೆ ಇರ್ತಕ್ಕಂಥ 58. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಬೆಂಗಳೂರಿಗೆ ಇರ್ತಕ್ಕಂಥ ಏನು ಹುದ್ದೆಗಳಿದ್ದಾವೆ 27 ಹುದ್ದೆಗಳು. ಈ ಹುದ್ದೆಗಳು ಕರ್ನಾಟಕಕ್ಕೆ ಕಮ್ಮಿ ಇರ್ತಕ್ಕಂಥ ಹುದ್ದೆಗಳಾಗಲಿದೆ.
ಹಾಗಾದರೆ ನೀವು ಕರ್ನಾಟಕ ಇರ್ತಕ್ಕಂಥ ಅಭ್ಯರ್ಥಿಗಳು ಬೇರೆ ಒಂದು ರಾಜ್ಯದಲ್ಲಿ ಹೆಚ್ಚಿನ ಹುದ್ದೆಗೆ ಇರ್ತಕ್ಕಂಥದನ್ನ ನೋಟ್ ಮಾಡ್ಕೊಳ್ಳಿ. ನೀವು ಅಲ್ಲಿರ್ತಕ್ಕಂಥ ನಿಮ್ಗೆ ಯಾವುದೋ ಒಂದು ಕೆಟಗರಿ ಇರ್ತೀರಿ, ಫಾರ್ ಎಕ್ಸಾಂಪಲ್ ಯುವರ್ ಆಗಿರ್ಬೋದು, SC ST ಆಗಿರ್ಬೋದು, OBC ಆಗಿರ್ಬೋದು, EWS ಇರ್ತಕ್ಕಂಥ ಯಾವುದೇ ಒಂದು ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಯಾವ ಒಂದು ಜಿಲ್ಲೆಗೆ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸೇಫ್ ಜೂನ್ ಆಗುತ್ತೆ, ಅಂದ್ರೆ ಯಾವ ಒಂದು ಕೆಟಗರಿಗೆ ಯಾವ ರಾಜ್ಯದಲ್ಲಿ ಎಷ್ಟಿಷ್ಟು ಹುದ್ದೆಗಳಿದಾವೆ ಎಂಬುದನ್ನು ನಾವು ಇಲ್ಲಿ ಪಟ್ಟಿ ಮಾಡಿ ನೋಡ್ಬಿಟ್ಟು ನಾವು ಆ ಒಂದು ರಾಜ್ಯಕ್ಕೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ಅಂದ್ರೆ ಕರ್ನಾಟಕಕ್ಕೆ ನಾವು ಏನು ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಂತೇನಿಲ್ಲ, ನೀವು ಬೇರೆ ರಾಜ್ಯದಲ್ಲಿ ಹೆಚ್ಚಿನ ಈ ಹುದ್ದೆಗಳನ್ನು ಗಮನಿಸಬಹುದು. ಇಲ್ಲಿ ನೋಡಿ, ನಾನು ಇಲ್ಲಿ 3 ಮಾತಾ ಹೇಳಿದ್ದೀನಿ ನಿಮ್ಗೆ. ಇಲ್ಲಿ ಬೇರೆ ಬೇರೆದೇನು ರಾಜ್ಯಗಳಿದ್ದಾವೆ, ಆ ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ಹುದ್ದೆಗಳು ಕೂಡ ತಾವುಗಳಲ್ಲಿ ಗಮನಿಸಿ. ಹೆಚ್ಚಿನ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚಿನ ಹುದ್ದೆಗಳಿದ್ದಾವೆ ನೋಡಿ, ಇಲ್ಲಿ ಕೋಲ್ಕತ್ತಾಕ್ಕೆ ಏನಿದೆ 215 ಇರ್ತಕ್ಕಂಥ ಹುದ್ದೆಗಳು. ಓಕೆ, ಅದೇ ರೀತಿ ಇಲ್ಲಿ ನೋಡಿ 190 ಇರ್ತಕ್ಕಂಥ ಹುದ್ದೆಗಳು ಯಾವುದಿದು ಮುಂಬೈಗೆ ಇರ್ತಕ್ಕಂಥದ್ದು. ಇದೇ ರೀತಿ ಯಾವ ಒಂದು ರಾಜ್ಯಕ್ಕೆ ಎಷ್ಟು ಹೆಚ್ಚು ಹುದ್ದೆಗಳಿದಾವೆ ಆ ಒಂದು ಅಲ್ಲಿಗೆ ನೀವು ಅರ್ಜಿ ಸಲ್ಲಿಸಿದರೆ ನೀವು ಹೆಚ್ಚಿಗೆ ಒಂದು ಅನುಕೂಲನ ಪಡೆಯಬಹುದಾಗಿದೆ. ತಾವು ನೋಡಿ, ತಿರುವನಂತಪುರಂ ಏನಿದೆ, RRB ಬೋರ್ಡ್ ಏನು ತಿರುವನಂತಪುರಂ ಏನಿದೆ, ಇಲ್ಲಿ 1280 ಹುದ್ದೆಗಿರ್ತಕ್ಕಂಥದ್ದು. ನೀವು ಇಲ್ಲಿ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥ ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಂತನಲ್ಲ, ನೀವು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಕೂಡ ಕಾಂಪಿಟ್ಯೂಟ್ ಮಾಡಕ್ಕೆ ಇದು RRB ಅಲ್ಲಿ ಅವಕಾಶವಿದೆ. ನಿಮಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಆ ರೀತಿ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಏನಿದೆ, ಓವರಾಲ್ ಇರ್ತಕ್ಕಂಥ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ನಾನು ಓವರಾಲ್ ಆಗಿ ಒಂದು ನೋಟಿಫಿಕೇಶನ್ ಬಗ್ಗೆ ಫುಲ್ ಮಾಹಿತಿ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ನಿಮ್ಗೆ ಏನಾದರೂ ಸಂದೇಹವಿದ್ದಲ್ಲಿ ನಮ್ಮನ್ನ ಕಮೆಂಟ್ಸ್ ಮುಖಾಂತರ ನೀವು ಕೇಳಬಹುದು. ನಾನು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ.